ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೋಪ್ ಯು ಆಲ್ ಆರ್ ಫೈನ್. ಸೊ ಇವತ್ತು ನಾನು SSLC ಅವರಿಗೆ ಲೆಸನ್ ನಂಬರ್ 2 ಮಾಡ್ತಾ ಇದ್ದೀನಿ. ಅದೊಂದು ಎಲೆಕ್ಸರ್ ಆಫ್ ಲೈಫ್ ಇದೆ. ಇದನ್ನು ಬರೆದಿರೋರು CV ರಾಮನ್ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಲೆಸನ್ ಒಂದು ನಿಮಗೆ ಸ್ಟೋರಿ ಅಂತ ಹೇಳೋಕ್ಕಾಗಲ್ಲ, ಇದನ್ನ ಥಿಯರಿ ಪಾರ್ಟ್ ಥರ ಬರ್ತಾ ಹೋಗುತ್ತೆ ಇದು. ಸೊ ಇದನ್ನ ನಾನು ಒಂದು ಸಮ್ಮರಿ ರೀತಿಯಾಗಿ ನಿಮಗೆ ಹೇಳ್ತೀನಿ, ನಿಮ್ಗೆ ಆ ಥರ ಅರ್ಥ ಆಗ್ಬೋದು ಅಂತ ಅಂದ್ಕೊತಿದ್ದೀನಿ. ಸೊ ನಾನು ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನು ಮಾಡಲ್ಲ, ಅಂದರೆ ಆ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನ ಶಾರ್ಟ್ ಸಮ್ಮರಿ ಥರ ಮಾಡಿಕೊಂಡು ನಾನು ನಿಮಗೆ ಅದನ್ನು ಹೇಳ್ತೀನಿ. ಸೊ ಹೋಪ್ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಇವಾಗ ಅದನ್ನ ಓದ್ತೀನಿ, ಒಂದ್ಸತಿ ನೀವು ಕೇಳಿಸ್ಕೊಳ್ಳಿ, ಓಕೆನಾ. Water is the elixir of life. It is basis for all the forms of life. Standing on the line separating the Libyan desert from the valley of the Nile River in Egypt, the author makes a stark contrast between a sea of billowing dust with not a speck of green or living thing anywhere visible on it and teeming life with vegetation on the other side. ಸೊ ನಾನಿವಾಗ ಇಲ್ಲಿ ತನಕ ಏನು ಹೇಳಿದೆ ಅಲ್ವಾ, ಈ ಒಂದು ಪ್ಯಾರಾಗ್ರಾಫ್ ಹೊತ್ತು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಿಮಗೆ ಒಂದು ಕಡೆ ನೀವು ಬರೆದಿಟ್ಕೊಂಡ್ರು ಈ ಥರ ಏನೂ ತೊಂದರೆ ಇಲ್ಲ, ಬಿಕಾಸ್ ಈ ಥರ ಕ್ವೆಶನ್ಸ್ ನಿಮಗೆ ಆಲ್ಮೋಸ್ಟ್ ಎಕ್ಸಾಮಲ್ಲಿ ಈ ಲೆಸನಿಂದ ಈ ಕ್ವೆಶನ್ ಒಂದು ಕೇಳಿದ್ದಾರೆ. ಒಂದು ಲಿಬ್ಯಾನ್ ಡೆಸರ್ಟ್ ಮತ್ತು ಈಜಿಪ್ಟ್ ನೈಲ್ ರಿವರ್ ಮೇಲೆ ಒಂದು ಕ್ವೆಶನ್ ನಿಮಗೆ ಕ್ವೆಶನ್ ಆನ್ಸರ್ಸಲ್ಲೂ ಇದೆ ಅದು. ಸೊ ಈ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಒಂದ್ಸತಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್, ದ ಎಂಟೈರ್ ಸಾಯಿಲ್ ಆಫ್ ದ Nile Valley in the creation of the river itself, brought down from the Abyssinia highland and Central Africa. Water has played a pivotal role in shaping Earth's history. The rain-fed tanks of South India add beauty to the countryside. Though they are sharing site, they are neglected in maintenance. ಸೊ ಇವಾಗ ನಾನು ಆಲ್ಮೋಸ್ಟ್ ನಿಮಗೆ ಮೇನ್ ಅಂತ ಹೇಳಿದ್ನ ಅವಾಗವಾಗೇ ಹೇಳ್ತಾ ಹೋಗ್ತೀನಿ, ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಕ್ವೆಶನ್ ಬಂದಾಗ ಅಯ್ಯೋ ಇದನ್ನ ಓದ್ಕೊಳ್ಳಿಲ್ಲ ಅಂತ ರಿಗ್ರೆಟ್ ಮಾಡೋದಕ್ಕಿಂತ ಇವಾಗೇ ಓದೋದು ಒಳ್ಳೇದಲ್ವಾ. ಸೊ ಇವಾಗ ನಾನು ಏನು ಹೇಳಿದ್ದೀನಿ ಅದು ಸೌತ್ ಇಂಡಿಯನ್ ರಿವರ್ಸ್ ಬಗ್ಗೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವೆಶನ್. ನಿಮಗೆ ಪ್ಯಾರಾಗ್ರಾಫ್ ರೈಟಿಂಗಲ್ಲೂ ಇದೊಂದು ಕ್ವೆಶನ್ ಇದೆ. ಸೊ ಇದು ಕ್ವೆಶನ್ ಕೂಡ ಒಂದು ನೋಟ್ ಮಾಡ್ಕೊಳ್ಳಿ. Some of these tanks are large and are beautiful sight when the sun rises or sets. Water in the landscape is compared to the human eyes, reflecting the mood of the hour, bright and gay or dark and gloomy. The origin of the characteristic color of a water is the power of water to carry slit or finely divided soil in suspension. This color varies with the nature of earth in the catchment area and is most vivid after a fresh inflow following rain. Soil erosion is a problem of great import and occurs in successive steps, the cutting up and washing away of the earth, resulting in formation of gullies and ravines. Large fun of surplus water due to bursts of excessive heavy rain are the principal causes of soil erosion. ಸೊ ಇವಾಗ ಸಾಯಿಲ್ ಎರೋಷನ್ ಬಗ್ಗೆ ಒಂದು ನಿಮಗೆ ಚಿಕ್ಕ ಇಂಟ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಬಂದು ಕಂಪ್ಲೀಟಾಗಿ ಸಾಯಿಲ್ ಎರೋಷನ್ ಏನೇನಿದೆ ಈ ಲೆಸನಲ್ಲಿ ಅಂತಲೇ ನಿಮಗೆ ಆ್ಯಡ್ ಆಗೋದು. ಸೊ ಇದನ್ನ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಸಮ್ಮರಿ ನಿಮಗೆ ಬೇಕಂದರೆ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ, ಬಿಕಾಸ್ ತುಂಬ ಇಂಪಾರ್ಟೆಂಟ್ ಸಮ್ಮರಿ. ನಾನು ಇವಾಗ ಏನು ಸಮ್ಮರಿ ಹೇಳ್ತೀನಿ ಈ ಸಮ್ಮರಿ ಒಳಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಬೇರೆ ಯಾವುದೂ ಕೇಳಲ್ಲ. ಸೊ ಓಕೆನಾ. Soil erosion is also caused due to the slope of the land, removal of the natural protective coat of vegetation, the existence of ruts with rapidly flowing water, gathering momentum, and the absence of any checks to such flow. This erosion of soil can be prevented by terracing the land, construction of bunds, practicing contour cultivation, and planting appropriate types of vegetation. Indian agriculture depends on seasonal rainfall, and the problem of soil erosion and inadequate of irregular rainfall are closely connected to each other. Techniques which prevent soil erosion conserve and keep the water where it is wanted in and on the soil, and thus serve a double purpose. Incredibly, large quantities of water are lost to the country due to the non-harassing of the water in the rivers and streams, which finds its way to the sea and is a national waste. The conservation of water supply and soil erosion is interlinked. Planting of suitable trees is conductive areas and recreation of civilized forest are the urgent needs of the country. The cheapest form of internal transport in a country is by boats and barges through canals and rivers. Hydroelectric power can be generated through the harvesting of water supplies. Rural life and economy could be improved through the availability of hydroelectric power, which can overcome the difficulties arising from irregularities or inadequacies of water supply. Thus,
Though the water is the most common of all the liquids, its amazing property make it most uncommon of all liquids. ಸೊ ಇವಾಗ ನಾನು ಲಾಸ್ಟ್ ಪ್ಯಾರಾಗ್ರಾಫ್ ನಿಮಗೆ ಏನು 2 ಲೈನ್ಸ್ ಹೇಳಿದ್ದೀನಿ. ದೋ ದ ವಾಟರ್ ಇಸ್ ದ ಮೋಸ್ಟ್ ಕಾಮನ್ ಆಫ್ ಆಲ್ ದ ಲಿಕ್ವಿಡ್ಸ್, ಇಟ್ಸ್ ಅಮೇಸಿಂಗ್ ಪ್ರಾಪರ್ಟಿ ಮೇಕ್ ಇಟ್ ಮೋಸ್ಟ್ ಅನ್ಕಾಮನ್ ಆಫ್ ದ ಆಲ್ ಲಿಕ್ವಿಡ್ಸ್. ಈ ಕ್ವೆಶನ್ ಅಂತೂ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ 1 or 2 ಮಾರ್ಕ್ಸ್ ನಿಮಗೆ ಹೇಳೋ ಚಾನ್ಸಸ್ ಇರುತ್ತೆ. ನಿಮಗೆ 1 ಮಾರ್ಕಿಗೆ ಆಲ್ಮೋಸ್ಟ್ ಲಾಸ್ಟ್ ಬ್ಯಾಚಸಲ್ಲೆಲ್ಲ 4 ಕ್ವೆಶನ್ಸ್ ಇತ್ತು 1 ಮಾರ್ಕಿಗೆ. ಸೊ ನಿಮಗೆ ಆ 4 ಕ್ವೆಶನ್ಸ್ನ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದೇ ಕ್ವೆಶನ್ ಕೇಳಲ್ಲ. ಅಂದರೆ ನಿಮಗೆ ಎಕ್ಸಸೈಸ್ ಕ್ವೆಶನ್ಸ್ ಏನಿರುತ್ತೆ ಅದೇ ಕ್ವೆಶನ್ಸ್ನ ಅವರು ಕೇಳಲ್ಲ. ಒಂದು ಸ್ವಲ್ಪ ಈ ಥರ ಮಿಡಲಿಂದ ಪಿಕ್ ಮಾಡಿಬಿಟ್ಟು ಕೇಳ್ತಾರೆ. ಆದ್ದರಿಂದ ನೀವು ಆ ಕ್ವೆಶನ್ಸ್ ಮೇಲೆ ಸ್ವಲ್ಪ ಗಮನ ಹರಿಸಿ. ಸೊ ಇಲ್ಲಿದೆ ನೋಡಿ, ಅದು ಇಟ್ ಈಸ್ ದ ಮೋಸ್ಟ್ ಅನ್ಕಾಮನ್ ಲಿಕ್ವಿಡ್ ಅಂತ, ಅದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಲೆಸನ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಕೆಲವೊಂದು. ಆಮೇಲೆ ಒಂದಿಷ್ಟು ಅಡಿಷ್ನಲ್ ಕ್ವೆಶನ್ಸ್ ಇದೆ. ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಎಲ್ಲ ಗೊತ್ತಲ್ವಾ, ರೆಫರೆನ್ಸ್ ಟು ಕಾಂಟ್ಯಾಕ್ಟ್ಸ್ ಅಂತ ಕೊಡ್ತಾರೆ. ಈ ಕ್ವೆಶನ್ಸ್ ಎಲ್ಲ ನನ್ನ ಹತ್ರ ಇದೆ. ನಾನು ನಿಮಗೆ ಖಂಡಿತವಾಗ್ಲೂ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ನಿಮಗೆ ಈ ಲೆಸನ್ದು ಮೇನ್ ಕ್ವೆಶನ್ ಆನ್ಸರ್ಸ್, ಅಂದರೆ ಎಕ್ಸಸೈಸಲ್ಲಿ ಯಾವ ಕ್ವೆಶನ್ಸ್ ಇದೆ ಆ ಕ್ವೆಶನ್ ಆನ್ಸರ್ಸ್ ಆಗಿರುತ್ತೆ. ಸೊ ಹಿಂದಿನ ವೀಡಿಯೋಸ್ ನೀವು ಬೇಕಂದ್ರೆ ಚೆಕ್ ಮಾಡ್ಬೋದು. ಪ್ರತಿಯೊಂದು ಲೆಸನ್ದು ನಿಮಗೆ ಎಕ್ಸಸೈಸಲ್ಲಿರುವಂಥ ಕ್ವೆಶನ್ ಆನ್ಸರ್ಸ್ ಇದೆ. ಕೆಲವೊಬ್ಬರಿಗೆ ಯಾವುದಾದ್ರೂ ಒಂದೊಂದು ಕ್ವೆಶನ್ಸ್ ಡೌಟ್ ಇರುತ್ತಲ್ವ, ಸೊ ನೀವು ಆ ಕ್ವೆಶನ್ಸ್ನ ಚೆಕ್ ಮಾಡ್ಬೋದು. ಇದು ಅಫಿಷಿಯಲ್ ಆಗಿ ಕರ್ನಾಟಕ ಬೋರ್ಡಿಂದ ಬಿಟ್ಟಿರೋದ್ರಿಂದ ಅದೇ ಕ್ವೆಶನ್ ಆನ್ಸರ್ಸ್ನ ಬರ್ತಾರೆ. ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಯಾವುದೇ ತರಹದ ಮಿಸ್ಟೇಕ್ಸ್ ಆಗಲ್ಲ. ಇಲ್ಲ ನಾವು ಒಂದು ಸ್ವಲ್ಪ ಬೇರೆ ಥರ ಬರಿತೀವಿ ಅಂದರೆ ನೋ ಪ್ರಾಬ್ಲಮ್, ಬಟ್ ಇದು ಮಾತ್ರ ಪಕ್ಕ ಕರೆಕ್ಟ್ ಆನ್ಸರ್ಸ್ ಅಂತ ಹೇಳ್ತೀನಿ. ಸೊ ಬೇರೆ ಯಾವುದೇ ಲೆಸನ್ ಬೇಕಂದ್ರೂ ಚೆಕ್ ಮಾಡಿ ಒಂದ್ಸತಿ ಚಾನಲ್ನ. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಕ್ವೆಶನ್ ಆನ್ಸರ್ಸ್ ಎಲ್ಲ ಆದಮೇಲೆ ನಾನೊಂದಿಷ್ಟು ಅಡಿಷ್ನಲ್ ಕ್ವೆಶನ್ಸ್ ಅಂತ ಮಾಡ್ತೀನಿ. ಆಮೇಲೆ ರೆಫರೆನ್ಸ್ ಟು ಕಾಂಟ್ಯಾಕ್ಟ್ಸ್ ಇರುತ್ತಲ್ವ, ಅದನ್ನೆಲ್ಲ ಅಡಿಷ್ನಲ್ ಆಗಿ ಮತ್ತು ಎಷ್ಟು ರಿಪೀಟೆಡ್ ಆಗಿ ಬಂದಿರುತ್ತೆ ಆ ಕ್ವೆಶನ್ ಆನ್ಸರ್ಸ್ನೆಲ್ಲ ನಿಮ್ಗೆ ಹೇಳ್ತೀನಿ. ಈಗ ಆಲ್ರೆಡಿ ನಾನು ರೆಫರೆನ್ಸ್ ಟು ಕಾಂಟ್ಯಾಕ್ಟ್ಸ್ ಹೇಗೆ ಬರೀಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅಂದರೆ ನಿಮಗೆ ಯಾವುದಾದ್ರೂ ಆ ವೀಡಿಯೋಸ್ನ ನೋಡಿಲ್ಲ ಅಂದರೆ ಹಿಂದೆ ಅನ್ಸುತ್ತೆ ವೀಡಿಯೋಸ್ನ ಚೆಕ್ ಮಾಡಿ. ಎಲ್ಲ ವೀಡಿಯೋಸನ್ನು ನಾನು ಆಲ್ಮೋಸ್ಟ್ ಹೇಳಿದ್ದೀನಿ. ಮತ್ತೆ ಬೇಕಂದರೆ ನಾನು ನಿಮಗೆ ನೆಕ್ಸ್ಟ್ ಕ್ವೆಶನ್ ಆನ್ಸರ್ಸ್ದು ವೀಡಿಯೋ ಮಾಡಿದಾಗ ಅದರೊಳಗೆ ಕೂಡ ಹೇಳ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸ್ಟಡಿ ಸೆಂಟರ್ ಚಾನಲ್ ಇದೆ. ಆ ಚಾನಲ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಒಂದ್ಸತಿ ಚೆಕ್ ಮಾಡಿ. ಸೊ ಅವರು ಕೂಡ 8th 9th 10th ಅವರಿಗೆ ಸೋಷಿಯಲ್ ಸೈನ್ಸ್ ಆಗಿರಲಿ, ಕನ್ನಡ ಆಗಿರಲಿ, ಮತ್ತು ಒಂದಿಷ್ಟು ಗ್ರಾಮರ್ ಪಾರ್ಟ್ ಮತ್ತು ಸೈನ್ಸ್ ಇವೆಲ್ಲ ಸಬ್ಜೆಕ್ಟ್ಸ್ನ ಮಾಡ್ತಾ ಇರ್ತಾರೆ. ಸೊ ವೀಡಿಯೋಸ್ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.